ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಕೆಇಯವರ ಕಡೆಯಿಂದ ಇವತ್ತು ಬಂದಿರೋಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಇರೋವಂಥದ್ದು. ಸೊ ಇದು ಮೊದಲನೇದಾಗಿ ಯು ಜಿ ಸಿ ಇ ಟಿ ಆರ್ಕಿಟೆಕ್ಚರಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟವರಾಗಿದ್ದರೆ ಅಥವಾ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟವರಾಗಿದ್ದರೆ ಈ ಒಂದು ವಿಡಿಯೋವನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ನೀಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ಅಪ್ಡೇಟ್ ಇಲ್ಲಿವರೆಗೂ ನೀಟ್ ಕಡೆಯಿಂದ ಕೆಇಯವರ ಕಡೆಯಿಂದ ಬಂದಿಲ್ಲ. ಬಟ್ ಯು ಜಿ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಆರ್ಕಿಟೆಕ್ಚರ್ ಸಂಬಂಧಪಟ್ಟ ಹಾಗೆ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು. ಸೊ ಬಹಳ ಜನ ವಿದ್ಯಾರ್ಥಿಗಳು ನೀಟ್ಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತಂದರೆ ಅವರು ಕೆಇಎಯ ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಇದು ವಿಡಿಯೋ ಅಲ್ಲ. ನಿಮಗೆ ಸಪರೇಟಾಗಿ ಒಂದು 2 to 3 ಡೇಸ್ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಒಂದು ಲಿಂಕನ್ನು ಕೊಟ್ಟುಬಿಟ್ಟು ಅವಕಾಶವನ್ನು ಮಾಡಿಕೊಡ್ತಾರೆ. ನೀವು ವೇಟ್ ಮಾಡಬೇಕು ಅದಕ್ಕೆ. ಸೊ ಅದು ಈ ಒಂದು ವಿಡಿಯೋದಲ್ಲಿ ಬಂದಿಲ್ಲ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಹರಿಬರಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಾಟಾ ಅಂತ ಇರೋದು ಅವರಿಗೆ ನೀಟ್ ಕಣ್ಣಂಗೆ ಕಾಣಿಸ್ತದೆ. ಅದಕ್ಕಾಗಿ ಮೊದಲೇ ಯಾವುದು ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕ್ಲಿಯರ್ ಕಟ್ ಮಾಡಿದ್ದೀನಿ. ಸೊ ಇನ್ನು ನಾಟಾ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗೆ ಫಸ್ಟ್ ಆಫ್ ಆಲ್ ಈ ನಾಟಾ ಎಕ್ಸಾಮಿನೇಷನ್ ಅನ್ನೋದು ಆರ್ಕಿಟೆಕ್ಚರಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ ಅನ್ನೋದು ಗೊತ್ತಿರಲಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಾಟಾ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದು ಕೆಇ ಅವರ ಅಪ್ಲಿಕೇಶನ್ ಫಾರ್ಮ್ ಮತ್ತು ಕೆಇ ಅವರು ಒಂದು ಲಿಂಕನ್ನು ಕೊಟ್ಟುಬಿಟ್ಟು ನಿಮ್ಮ ನಾಟಾ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಂತ ಏನು ಕೊಟ್ಟಿದ್ರು, ಆ ಲಿಂಕ್ ಡಿಆಕ್ಟಿವೇಟ್ ಆದ ಮೇಲೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಾಟಾ ಎಕ್ಸಾಮಿನೇಷನ್ ಬರೆದ್ರು. ಅವರಿಗೆ ನಾಟಾ ರಿಸಲ್ಟ್ ಈಗ ಬಂದಿದೆ. ಸೊ ನಾಟಾ ವಿದ್ಯಾರ್ಥಿಗಳಿಗೆ ಅಂತಂದರೆ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯ ವಿಚಾರ ಅಂತಂದರೆ ಮೊದಲು ಇದ್ದಂತಹ 50% ಎಲಿಜಿಬಿಲಿಟಿಯನ್ನು 45%ಗೆ ಚೇಂಜ್ ಮಾಡಿರುವಂಥದ್ದು. ಉಳಿದಿರುವಂತಹ ಶೆಡ್ಯೂಲ್ ಕಾಸ್ಟ್ ಆಗಿರ್ಬೋದು, ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರ್ತಾರೆ, ಮತ್ತು ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದವರಾಗಿರ್ಬೋದು, ಇವರೆಲ್ಲರಿಗೆ 40%ಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ, ಅಂದರೆ 40% PUCಯಲ್ಲಿ ತೆಗೆದಿದ್ರು ಸಾಕು ನೀವು. ಆ ಒಂದು ಕಾರಣಕ್ಕಾಗಿ ಹೊಸದಾಗಿ ಇವತ್ತಿನಿಂದ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ನಾಟಾ 2024 ಸ್ಕೋರ್ ಕಾರ್ಡನ್ನು ನೀವು ಇದುವರೆಗೆ ಯಾರಾದರೂ ಆ್ಯಡ್ ಮಾಡಿಲ್ಲ ಅಂದರೆ ಅಂಥವರು ಆ್ಯಡ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. 13ನೇ ತಾರೀಕು ಅಂದರೆ ನಾಡಿದ್ದು ಬೆಳಗ್ಗೆ 11 ಗಂಟೆಯ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸೊ ಮಧ್ಯಾಹ್ನ 2 ಗಂಟೆಯ ಒಳಗೆ ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಸೊ ಇದು ನಾಟಾದವರಿಗೆ ಮಾತ್ರ ಅನ್ನೋದು ಗೊತ್ತಿರಲಿ. ನೀವು ಮಾಡಬೇಕಾಗಿರೋದಿಷ್ಟೇ. ಇಲ್ಲಿ ಏನು ನಾಟಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಅಂತ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗ್ತದೆ. ಮೊದಲನೇದಾಗಿ ಹೇಳ್ತೀನಿ, ಇಲ್ಲಿ ಯು ಜಿ ಸಿ ಇ ಟಿ, ಯು ಜಿ ನೀಟ್, ವೈದ್ಯಕೀಯ, ದಂತವೈದ್ಯಕೀಯ, ನರ್ಸಿಂಗ್ ಇವೆಲ್ಲ ಇದೆ. ಬಟ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಲಿಂಕಲ್ಲಿ ಈಗ ಯಾರ್ಯಾರು ನೀಟ್ ಕೌನ್ಸಿಲಿಂಗಿಗೆ ವೇಟ್ ಮಾಡ್ತಾ ಇದ್ದೀರಿ, ಓನ್ಲಿ ನೀಟ್ ಎಕ್ಸಾಮನ್ನು ಬರೆದುಬಿಟ್ಟು, ಅಂಥವರು ಏನಾದರೂ ಅಪ್ಲಿಕೇಶನನ್ನು ಇದರಲ್ಲಿ ಹಾಕಬಹುದಾ ಅಂತ ಕೇಳಿದರೆ ಹಾಕಬಹುದು ಅಥವಾ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದನ್ನು ಕ್ಲಿಯರ್ ಕಟ್ಟಾಗಿ ನಾಟಾದವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ನೀಟ್ದವರಿಗೆ ಆದರೆ ಕೆಇ ಅವರಲ್ಲಿ ಇನ್ನೊಂದು ಟ್ಯಾಬನ್ನು ಓಪನ್ ಮಾಡಿದ್ದಾರೆ, ಯು ಜಿ ನೀಟ್ 2024, ಅದರಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಿ ಮಾಡಿಕೊಡೋದಿಲ್ಲ. ಬಟ್ ಇದರ ಹೆಡ್ಡಿಂಗನ್ನು ನೋಡಿದರೆ ಇದರಲ್ಲಿ ವೈದ್ಯಕೀಯ, ಆಯುಷ್ ಎಲ್ಲದೂ ಕೂಡ ಇದೆ. ಹಾಗಂತೇಳಿ ನೀವೇನಾದರೂ ಸ್ವಲ್ಪ ರಿಸ್ಕ್ ತೊಗೊಂಡು ಫಿಲ್ ಮಾಡಿಬಿಡ್ತೀನಿ ಸರ್ ಅಂತ ಅಂದರೆ ನೀವು ಫಿಲ್ ಮಾಡಿಕೊಡಬಹುದೇನೋ. ಬಟ್ ನಾನು ಅದರ ಸಜೆಷನನ್ನು ಕೊಡೋದಿಲ್ಲ. ಇದು ನಾಟಾ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಯಾರಾದರೂ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಬಟ್ ನಾಟಾ ರಿಸಲ್ಟ್ ರೀಸೆಂಟಾಗಿ ಬಂದಿದೆ, ಅಂಥವರು ರಿಸಲ್ಟನ್ನು ಎಂಟ್ರಿ ಮಾಡಬೇಕು ಅಂತ ಅಂದರೆ ಸೊ ನೀವು ಡೈರೆಕ್ಟಾಗಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ ಯೂಸರ್ ಅಂತ ಹೊಡಿರಿ. ಸೊ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡನ್ನು ಹಾಕಿಬಿಟ್ಟು ಸೊ ಕ್ಯಾಪ್ಚಾವನ್ನು ಹಾಕಿ ಸೊ ಮುಂದಿನ ಪೇಜಲ್ಲಿ ನಿಮಗೆ ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಬಹುದು. ಯಾಕಂದರೆ ನಾನು ಯಾವುದೂ ವಿದ್ಯಾರ್ಥಿಗಳು ಇದರಲ್ಲಿ ನೋಡಿಲ್ಲ. ಸೊ ಬಟ್ ಕೊಟ್ಟಿರಬಹುದು, ಡೆಫಿನೆಟ್ಲಿ ಯು ಕ್ಯಾನ್ ಕ್ರಾಸ್ ಚೆಕ್. ಬಟ್ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂಥವ್ರು ಏನು ಮಾಡಬೇಕು ಅಂದರೆ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ನ ಕ್ಲಿಕ್ ಮಾಡಬೇಕು.
ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಮಂಡಳಿಯಿಂದ ಪಾಸ್ ಆಗಿದ್ದೀರಾ ಅಂತ ಕೇಳ್ತದೆ. ಎಸ್ ಆದರೆ ಎಸ್ ಅಂತ ಮಾಡಿ, ಸೊ ಇಲ್ಲ ಅಂದರೆ ನೋ ಅಂತ ಮಾಡಿ. ನೋ ಅಂತ ಮಾಡಿದ ಮೇಲೆ ಈ ರೀತಿಯಾಗಿ ನೆಕ್ಸ್ಟ್ ಸ್ಟೆಪ್ಸ್ಗಳು ಬರ್ತಾ ಹೋಗ್ತದೆ. ಸೊ ಇವನ್ನೆಲ್ಲ ನೀವು ಮಾಡ್ಕೊಳ್ತಾ ಹೋಗಬೇಕು. ಸೊ ಇದು ಆ್ಯಸ್ ಇಟ್ ಈಸ್ KCET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಾಗೇನೆ ಇರ್ತದೆ. ಸೊ KCET ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂಥೇಳಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಳ್ಬಹುದು. ಲೈವ್ ಡೆಮೋವನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಸಾರಿ ಹೇಳ್ತೀನಿ, ಇದು ಮೇಲ್ಗಡೆ ಇಲ್ಲಿ UGCET UG ನೀಟ್ ಅಂತ ಕೊಟ್ಟಿದ್ರು ಕೂಡ ನೀಟ್ ವಿದ್ಯಾರ್ಥಿಗಳು ಈಗ ಇದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಿಮಗೆ ಸಪರೇಟಾಗಿ ಲಿಂಕನ್ನು ಕೊಡ್ತಾರೆ. ಹಾಗೇನಾದರೂ ಇದು ನೀಟ್ ವಿದ್ಯಾರ್ಥಿಗಳಿಗೂ ಆಗಿದ್ದೇ ಹೌದಾಗಿದ್ದರೆ ಅವರ ಒಂದು ಅಪ್ಲಿಕೇಶನ್ ಫಾರ್ಮ್ ನೋಟಿಫಿಕೇಷನ್ನಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಆ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡ್ತಿದ್ರು. ಬಟ್ ಇದರಲ್ಲಿ ಹೋಲ್ ಪಾಯಿಂಟ್ ಇದರಲ್ಲಿ ಇಲ್ಲ, ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಇದು ನೀಟ್ ವಿದ್ಯಾರ್ಥಿಗಳಿಗೆ ಅಲ್ಲ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ನೀಟ್ 2024 ಟ್ಯಾಬಲ್ಲಿ ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದನ್ನು ಕೊಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಯಾವ ವಿದ್ಯಾರ್ಥಿಗಳು ಆರ್ಕಿಟೆಕ್ಚರಿಗೆ ನಾಟಾ ಎಕ್ಸಾಮಿನೇಷನ್ ಬರೆದುಬಿಟ್ಟು ಈಗ KEಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ನೀವೇನಾದರೂ ನೀಟ್ ಫಾರ್ಮ್ CET ಫಾರ್ಮನ್ನು ಫಿಲ್ ಮಾಡಿಲ್ಲ ಅಂದರೆ ಈಗ ಮಾಡಿ. 13ನೇ ತಾರೀಕು ಬೆಳಗ್ಗೆ 11 ಗಂಟೆ ತನಕ ಟೈಮನ್ನು ಕೊಟ್ಟಿದ್ದಾರೆ. ಯಾರಾದರೂ ಅಪ್ಲಿಕೇಶನನ್ನು ಹಾಕಿದ್ದವರು ಇದ್ದರೆ ಅಂಥವರು ನೀಟ್ ಈ ನಾಟಾ ಮಾರ್ಕ್ಸ್ ಮತ್ತು ನೀಟ್ ಅಂತಲೇ ಬರ್ತದೆ ನನ್ನ ಬಾಯಲ್ಲೂ ಕೂಡ, ಕ್ಷಮಿಸ್ಬಿಡಿ. ನಾಟಾ ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡ್ಬೋದು. ಅವರು ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ಯೂಸರ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಿಬಿಟ್ಟು ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋ. ಇದು ಕಂಪ್ಲೀಟ್ ವಿಡಿಯೋ ನಾಟಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ನೀಟ್ ವಿದ್ಯಾರ್ಥಿಗಳಿಗೆ ಅಲ್ಲ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.